ಇವತ್ತು ಎಷ್ಟೋ ಒಂದ್ ಕಡೆ ನಂಗೆ ಅನ್ಸುತ್ತೆ ಅತಿಯಾದ ಸಾಧನೆ ಮಾಡಿರೋದೇ ನನಗೆ ಸಮಸ್ಯೆ ಆಗ್ತಾ ಇದೆಯಾ ಅಂತ. ಅತಿಯಾದ ಸಾಧನೆ ಮಾಡಿರೋದೇ ಎಷ್ಟೋ ಕಡೆ ಭಾರ ಆಗ್ತಾ ಇದೆ ಅನ್ಸುತ್ತೆ. ಸೊ ತುಂಬಾ ಈ ಕಡು ಬಡವರಿಗೆ ಅವ್ರ ಹತ್ರ BPL ಕಾರ್ಡ್ ಇರಲ್ಲ, ನಾವು ಪ್ರೋತ್ಸಾಹದಿಂದ ನಾವು ಚಿಕಿತ್ಸೆ ಕೊಟ್ಟಂತ ಸಂದರ್ಭದಲ್ಲಿ ಲೆಕ್ಕ ಪರಿಶೋಧಕರಿಂದ ಸಮಸ್ಯೆ ಆಗುತ್ತೆ. ಯಾಕೆಂದ್ರೆ ಲೆಕ್ಕ ಪರಿಶೋಧಕರಿಗೆ ಕಾಣುವುದು ಏನಪ್ಪಾ ಅಂದ್ರೆ ಅವರಿಗೆ ಕಡತಗಳು ಕಾಣುತ್ತೆ ಹೊರತು ಅವರಿಗೆ ರೋಗಿಗಳು ಕಾಣುದಿಲ್ಲ. ಅದರಿಂದ ಯಾವ ರೀತಿ ಈ BPL ಕಾರ್ಡ್ ಇಲ್ಲದೆ ಇರತಕ್ಕಂತ ಬಡ ರೋಗಿಗಳನ್ನ ಯಾವ ರೀತಿ ಉಚಿತ ಚಿಕಿತ್ಸೆಗೆ ಗುರುತಿಸುವುದು ಅನ್ನೋದಕ್ಕೆ ಒಂದು ಕಾನೂನನ್ನ ತಂದಿದ್ದು ನಾವು. ಏನಪ್ಪಾ ಅಂದ್ರೆ ಕಣ್ಣಿನಿಂದ ಬಡವರನ್ನ ಗುರುತಿಸುವಂಥದ್ದು, ಕಣ್ಣಿನಿಂದ ಬಡವರನ್ನ ಉಚಿತವಾಗಿ. ನನ್ನ ಅರ್ಥದಲ್ಲಿ BPL ಕಾರ್ಡ್ ಬೇಕಾದಷ್ಟು ಜನಕ್ಕೆ ಸಿಗುತ್ತೆ, ಬೇರೆ ಬೇರೆ ಕಾರಣಕ್ಕೆ ಸಿಗುತ್ತೆ, ಬೇರೆ ಬೇರೆ ಶಿಫಾರಸ್ಸಿಗೆ ಸಿಗುತ್ತೆ. ಈ ಬಡತನವನ್ನ ನಾವು ಕಣ್ಣಿನಿಂದ ನೋಡುವಂಥದ್ದು ಇದೆಯಲ್ಲ, ಅದು ಬಹಳ ಬಹಳ ಶ್ರೇಷ್ಠವಾದುದು. ಆ ಬಡತನ ಕಣ್ಣಲ್ಲಿ ಕಾಣುತ್ತೆ. ಆ ಬಡತನ ಅನ್ನೋದು ನಿಜವಾಗ್ಲೂ ಅವರ ಮುಖದ ಭಾವನೆಗಳಲ್ಲಿ ಕಾಣುತ್ತೆ, ಅವರು ಬಂದು ನಿಂತ ಸಂದರ್ಭದಲ್ಲಿ ಕಾಣುತ್ತೆ. ಹೀಗಾಗಿ ಇವತ್ತು ಏನಾದ್ರೂ ಇಡೀ ಪ್ರಪಂಚದಲ್ಲಿ ಬಡವರನ್ನ ಕಣ್ಣಿನಿಂದ ಗುರುತಿಸಿ ರಿಯಾಯಿತಿ ಕೊಡತಕ್ಕಂತ ವ್ಯವಸ್ಥೆಯಿಂದ ಮಾಡಿದ್ದು ನಾವು ಜಯದೇವ ಹೃದ್ರೋಗ ಸಂಸ್ಥೆನಲ್ಲಿ. ಈ ರೀತಿ ನಾವು ಇರ್ಬೇಕು. ನೀವು ನೋಡಿ, ಒಳ್ಳೆಯ ಕೆಲಸವನ್ನ ಮಾಡಿದ್ರೆ, ಒಳ್ಳೆಯ ಕೆಲಸ ಅಂದ್ರೆ ಏನು, ಯಾವುದೇ ಅಪೇಕ್ಷೆ ಇಲ್ಲದೆ, ಯಾವುದೇ ನಿರೀಕ್ಷೆ ಇಲ್ಲದೆ, ನಾವು ಅವರಿಂದ ನಮ್ಗೇನು ಆಗೋದಿಲ್ಲ ಅಂತ ಗೊತ್ತಾದ್ರೂ ಕೂಡ ಅಂತವರಿಗೆ ಸಹಾಯ ಮಾಡ್ತಾ ಇದ್ರೆ, ನೀವು ಯಾವ ದೇವಸ್ಥಾನಕ್ಕೂ ಹೋಗೋಗಿಲ್ಲ, ಯಾವ ಧರ್ಮ ಗ್ರಂಥಗಳನ್ನು ಓದಬೇಕಾಗಿಲ್ಲ, ದೇವರು ನಿಮ್ಮ ಮನೆಯಲ್ಲೇ ವಾಸ ಮಾಡಿರ್ತಾನೆ. ಯಾವಾಗಲೂ ಅಷ್ಟೇ. ಇವತ್ತು ಈ ರೀತಿ ನಮ್ಮ ಬದುಕು ಸಾಗಿದೆ. ಹಿಂದೆ ಈಗಾಗಲೇ ಒತ್ತಾಗಿದೆ, ನಾನು ಸಮಯ ತೆಗೆದುಕೊಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಪಾಪ ತಾವೆಲ್ಲ ಬಿಸಿಲಲ್ಲಿ ಇವತ್ತು ಕೂತಿದ್ದೀರಾ, ಆದ್ರೂ ಕೂಡ ಮಾತಾಡ್ತೇನೆ. ಇವತ್ತು ಈ ಶರೀರ ಈಗಾಗಲೇ ಹೇಳಿದೀವಿ ನಾವು, ಇದು ಒಂದು ಐಸ್ ಕ್ರೀಮ್ ಇದ್ದಾಗೆ ಈ ಶರೀರ. ಐಸ್ ಕ್ರೀಮ್ ತಿಂದ್ರು ಕರಗುತ್ತೆ, ತಿಂದೆ ಇದ್ರೂ ಕರಗುತ್ತೆ. ಆದ್ರೆ ಈ ದೇಹ ಕೂಡ ಅಷ್ಟೇ, ಒಳ್ಳೆ ಕೆಲಸ ಮಾಡಿದ್ರು ಕರಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರು ಕರಗುತ್ತೆ. ಆದ್ರೆ ಒಳ್ಳೆಯ ಕೆಲಸ ಮಾಡಿ ಈ ದೇಹ ಕರಗುತ್ತೆ. ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವೋ ಕೆಟ್ಟ ಕೆಲಸ ಮಾಡ್ತಾ ಇದೀವೋ ಇಬ್ಬರಿಗಂತೂ ಡೆಫಿನೆಟ್ ಆಗಿ ಗೊತ್ತಿರುತ್ತೆ. ಒಂದು ನಮ್ಗೆ ಗೊತ್ತಿರುತ್ತೆ, ಎರಡನೇದು ಆ ಪರಮಾತ್ಮನಿಗೆ ಗೊತ್ತಿರುತ್ತೆ. ಒಂದು ಅಂತರಾತ್ಮಕ್ಕೆ ಗೊತ್ತಿರುತ್ತೆ, ಇನ್ನೊಂದು ಪರಮಾತ್ಮನಿಗೆ ಗೊತ್ತಿರುತ್ತೆ. ಇದು ಬಹಳ ಮುಖ್ಯವಾದದ್ದು. ಇಂದಿನ ದಿನಗಳು ನೋಡ್ಬೋದು, ಕೆಲವರು ಸುಳ್ಳು ಹೇಳುವಾಗ ಅವ್ರ ನಾಲ್ಗೆ ಬಹಳ ಚೆನ್ನಾಗಿ ಹೊರಳುತ್ತೆ, ಕೆಲವರಿಗೆ ಸತ್ಯ ಹೇಳುವಾಗ ನಾಲ್ಗೆ ಹೊರಳೋದಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ನಾವು ಈ ತಾಂತ್ರಿಕ ಯುಗದಲ್ಲಿ ಇದ್ದೀವಿ. ಈ ಸುಳ್ಳನ್ನು ಕಂಡುಹಿಡಿಯತಕ್ಕಂಥ ಒಂದು ಸಾಧನವನ್ನ ಕಂಡುಹಿಡಿದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಮಹಾಸ್ವಾಮೀಜಿ ಅವರಿಗೆ ಅದರ ಬಗ್ಗೆ ಬಹಳ ಅನುಭವ ಇದೆ, ಆರ್ಟಿಫಿಷಿಯಲ್ ಕೃತಿಕ ಬುದ್ಧಿ ಅಂತ. ಸೊ ಅದರಲ್ಲಿ ಏನಾಗಿದೆ, ಆ ಮಿಷಿನ್ ಮೇಲೆ ಹೋಗಿ ನಿಂತ್ರೆ ಸುಳ್ಳು ಹೇಳ್ತಾನ ಇಲ್ವಾ ಅಂತ ಗೊತ್ತಾಗುತ್ತೆ. ಸ್ಪೇನ್ ಅಲ್ಲಿ ಆ ಮಿಷಿನ್ ಇಟ್ಟಂತ ಸಂದರ್ಭದಲ್ಲಿ 1 ಗಂಟೆಗೆ 20 ಜನ ಸುಳ್ಳು ಹೇಳ್ತಾ ಇದ್ದಾರೆ. ಅದೇ ಮಿಷಿನ್ ಅಮೆರಿಕಾದಲ್ಲಿ ಇಟ್ಟಾಗ 1 ಗಂಟೆಗೆ 30 ಜನ ಸುಳ್ಳು ಹೇಳ್ತಾ ಇದ್ದಾರೆ. ನಂತರ ಇಂಗ್ಲೆಂಡ್ ಅಲ್ಲಿ ಇಟ್ಟಾಗ 40 ಜನ ಸುಳ್ಳು ಹೇಳ್ತಾ ಇದ್ದಾರೆ. ಆ ಮಿಷಿನ್ ತಂದು ಭಾರತದಲ್ಲಿ ಇಟ್ಟಾಗ ಮಿಷಿನ್ನೇ ಕದ್ಬಿಟ್ರಂತೆ. ಸೊ ಅದರಿಂದ ನಾವು ಏನೇ ಆಗ್ಲಿ ಸತ್ಯವನ್ನು ಹೇಳಿ ಸೋತರೂ ಪರವಾಗಿಲ್ಲ, ಸತ್ಯವನ್ನು ಹೇಳುವ ಮನೋಭಾವವನ್ನು ಪಡೆಯಬೇಕು. ಸತ್ಯವನ್ನು ಹೇಳಿ ಸೋತರೂ ಪರವಾಗಿಲ್ಲ ಅಥವಾ ಸಾಧಿಸದೇ ಇದ್ರೂ ಪರವಾಗಿಲ್ಲ, ಆ ರೀತಿಯ ಮನೋಭಾವ ಬದಲಾವಣೆ ಆಗ್ಬೇಕು. ಯಾಕೆಂದ್ರೆ ಈ ರೀತಿ ಇವತ್ತು ನಾವು ಇಲ್ಲಿ ಬಹಳ ಜನ ಹೆಣ್ಣು ಮಕ್ಕಳಿದ್ದಾರೆ. ಇವತ್ತು ಹಲವಾರು ಕಾಯಿಲೆಗಳು, ನಾನು ಇನ್ನೂ ಹೃದಯದ ಬಗ್ಗೆ ಮಾತಾಡಿಲ್ಲ, ಬಹುಶಃ ಇವತ್ತು ಆಗೋದಿಲ್ಲ ಅನ್ಸುತ್ತೆ, ಯಾಕೆಂದ್ರೆ ಈಗಾಗಲೇ ಸಮಯ ಆಗಿದೆ. ಸೊ ಹೃದಯ, ಇವತ್ತು ತಾವೆಲ್ಲ ಹೆಣ್ಣುಮಕ್ಳು ಇಲ್ಲಿ ಇದ್ದೀರಿ. ಇವತ್ತು ಅವಿಭಾಜ್ಯ ಕುಟುಂಬಗಳು ಒಡೆದೋಗ್ತಾ ಇರೋದು ಇವತ್ತು ಹಲವಾರು ಕಾಯಿಲೆಗಳಿಗೆ ಕಾರಣ ಆಗಿದೆ. ಇವತ್ತು ಭಾರತದ ಸಂಸ್ಕಾರ, ಭಾರತದ ಸಂಸಾರ ಮತ್ತು ಭಾರತದ ಧಾರ್ಮಿಕತೆಯ ಬೆನ್ನೆಲುಬೆ ಅವಿಭಾಜ್ಯ ಕುಟುಂಬಗಳು. ನೋಡ್ಬೋದಾಗಿತ್ತು, ನಾವೆಲ್ಲ ಊರಲ್ಲಿ ನಾವು ಚಿಕ್ಕವರಾಗಿದ್ದಾಗ ಹಬ್ಬಕ್ಕೆ ಬಂದ್ರೆ ಎಷ್ಟು ಒಂದೇ ಮನೆಯಲ್ಲಿ 30 ಜನ 40 ಜನ ಮಲಗ್ತಾ ಇದ್ರು. ಮನೆಯೇ ಒಂದು ಸಾಂತ್ವನ ಕೇಂದ್ರ ಆಗಿತ್ತು, ಮನೆಯೇ ಒಂದು ಶಿಶು ವಿಹಾರ ಆಗಿತ್ತು, ಮನೆಯೇ ಒಂದು ಸಮುದಾಯ ಭವನ ಆಗಿತ್ತು. ಯಾರಾದ್ರೂ ಒಬ್ರು ಮನಸ್ಕೊಂಡ್ರೆ ಸಾಮಾನ್ಯವಾಗಿ ಸಹಜವಾಗಿ ಆಗುತ್ತೆ. ಮುನಿಸ್ಕೊಂಡಂತ ಸಂದರ್ಭದಲ್ಲಿ ಯಾರಾದ್ರೂ ಒಬ್ರು ಹೋಗಿ ಏಳ್ಸ್ಕೊಂಬರೋರು ಊಟ ಮಾಡೋದಕ್ಕೆ. ಅವರು ಕಾಯ್ತಾ ಇರ್ತಾರೆ, ಏಳ್ಸಿದ್ರೆ ಸಾಕಪ್ಪ ಊಟ ಮಾಡೋಣ.
ಇವತ್ತು ಈ ಅವಿಭಾಜ್ಯ ಕುಟುಂಬದ ಈ ಡೆಫಿನೇಷನ್ ಎಲ್ಲಿದೆ ಅಂದ್ರೆ ಗಂಡ ಹೆಂಡತಿ ಜೊತೆಲಿರೋದೇ ಅವಿಭಾಜ್ಯ ಕುಟುಂಬ ಆಗಿದೆ. ಇದು ಬಹಳ ನೋವಿನಿಂದ ಹೇಳ್ತೇನೆ. ನಮ್ಮ ಹಳ್ಳಿ ಗ್ರಾಮೀಣ ಭಾಗದಿಂದ ಹಲವಾರು ಜನ ವಲಸೆ ಬರ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ 80% ಜನ ಹಳ್ಳಿನಲ್ಲಿದ್ದು, 20% ಇವತ್ತು ಪಟ್ಟಣಗಳಲ್ಲಿದ್ದು. ಇವತ್ತೇನಾಗಿದೆ, 40% ಜನ ಇವತ್ತು ಪಟ್ಟಣಗಳಲ್ಲಿದ್ದಾರೆ, ಹಳ್ಳಿಗಳಲ್ಲಿ ಕಡಿಮೆ ಆಗ್ತಾ ಇದ್ದಾರೆ ಜನ. ಇವತ್ತು ನಾನು ಹೇಳೋದಾದ್ರೆ, ದೊಡ್ಡ ದೊಡ್ಡ ನಗರಗಳಲ್ಲಿ ವಾಸ ಮಾಡುವುದೇ ಆರೋಗ್ಯಕ್ಕೆ ಹಾನಿಕರ. ಇವತ್ತು ನೀವೇನಾದ್ರೂ ನಾವು ಹಳ್ಳಿಗಳಲ್ಲಿ ವಾಸ ಮಾಡತಕ್ಕಂತ ಜನರು ನಿಜವಾಗ್ಲೂ ಆರೋಗ್ಯವಂತರು ಅಂತ ಹೇಳಬೇಕು. ಗಾಳಿ ಚೆನ್ನಾಗಿದೆ, ನೀರು ಚೆನ್ನಾಗಿದೆ, ಮತ್ತು ಬಟ್ ಮನಸ್ಸು ಸರಿಯಾಗಿರ್ಬೇಕು. ಮನಸ್ಸು ಮಾಲಿನ್ಯ ಆಗಿರಬಾರ್ದು. ಕೈ ಮಾಲಿನ್ಯ ಆದ್ರೆ ನಾವು ಕೈ ತೊಳ್ಕೋಬಹುದು, ಮನಸ್ಸು ಮಾಲಿನ್ಯ ಆಗಬಾರ್ದು. ನಾನು ಆಯ್ತು ನಗರಗಳಿಗೆ ಜನ ಬರ್ಬೇಕು, ಒಪ್ಕೊಂತೀನಿ. ಏನಾದ್ರೂ ಒಳ್ಳೆ ಸಂಬಳ ಸಿಕ್ಕಿದ್ರೆ ಮಾತ್ರ ಬರ್ಬೇಕು. ಎಷ್ಟೊಂದು 30,000 40,000, ಎಷ್ಟೋ ಜನ 8,000 10,000 ರೂಪಾಯಿ ಸಂಬಳಕ್ಕೆ ಬರ್ತಾರೆ. ನಾನು ನಿರಂತರವಾಗಿ ನೋಡ್ತೇನೆ. ಯಾವುದೋ ಒಂದು ಹೌಸ್ ಕೀಪಿಂಗ್ ಜಾಬು, ಸೆಕ್ಯೂರಿಟಿ ಜಾಬು, ಯಾವುದೋ ಬಾರಲ್ಲಿ ಕೆಲಸ, ಅಲ್ಲಿ ಇಲ್ಲಿ ಊರಲ್ಲಿ ಅವರಿಗೆ 4 ಎಕರೆ 5 ಎಕರೆ ಹೊಲ ಗದ್ದೆ ತೋಟ ಇರ್ತದೆ. ಇಲ್ಲಿ ಇದ್ರೆ ಅವರು ನಿಜವಾಗೂ ಸ್ವಾವಲಂಬ ಆಗಬೇಕು. ಎಷ್ಟೋ ಜನ ನಾನು ನೋಡ್ತೇನೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರ್ತಾರೆ, ಯಾವುದೋ ಹಳ್ಳಿಯಿಂದ ಬಂದಿರ್ತಾರೆ. ಗಂಡ 30 ವರ್ಷ, ಅಥವಾ ಗಂಡ ಸತ್ತಿರ್ತಾನೆ, ಅಥವಾ ಗಂಡ ಬಿಟ್ಟಿರ್ತಾನೆ, ಅಥವಾ ಗಂಡನಿಗೆ ಕಾಯಿಲೆ, ಆ ಹೆಣ್ಮಗು ಯಾವುದೋ ಒಂದು ಇದರಲ್ಲಿ. ಯಾಕೆಂದ್ರೆ ಇವತ್ತೇನಾಗಿದೆ, ಈ ವ್ಯಾಮೋಹ ಹೋಗ್ಬೇಕು. ಹಳ್ಳಿಗಳಲ್ಲಿ ಇವತ್ತು ನಿಜವಾಗೂ ಒಳ್ಳೆಯ ಜೀವನ, ಸಂತೃಪ್ತಿಯ ಜೀವನ ಸಿಗದೆ ಹಳ್ಳಿನಲ್ಲಿ ಅಂತ. ನಾವೇನಾದ್ರೂ ಬಹುಶಃ ನಾನು ಪಟ್ಟಣದಲ್ಲಿ ಹುಟ್ಟಿದ್ರೆ ನಾನು ಈ ಮಟ್ಟಿಗೆ ಬೆಳಿತಿದ್ನೋ ಇಲ್ವೋ ಗೊತ್ತಿಲ್ಲ. ನಿಜವಾಗ್ಲೂ ನಾವು ಹಳ್ಳಿನಲ್ಲಿ ಪರಿಸರದ ಜೊತೆ ಬೆಳೆದಿದ್ವಿ. ಹಳ್ಳಿ ಹುಟ್ಟಿದ್ದೇ ಸೌಭಾಗ್ಯ ಅಂತ ಹೇಳ್ಬೇಕು. ಯಾಕೆಂದ್ರೆ ನಾನು ಚಿಕ್ಕವನಾಗಿದ್ದಾಗ ನೋಡ್ತಾ ಇದ್ದೇನೆ, ಗಾಡಿನಲ್ಲಿ ಕರ್ಕೊಂಡು ಹೋಗೋರು ಹುಷಾರಿಂದ ಇದ್ದಾಗ ಆ ಕಡೆಯಿಂದ ಗಾಡಿನಲ್ಲಿ ಪಾರ್ಥಿವ ಶರೀರ ಕರ್ಕೊಂಡು ಬರ್ತಾ ಇದ್ರು. ಇನ್ನು ಕೆಲವರು ಸೇತುವೆ ಮೇಲೆ ನೋಡಿದೀನಿ, ಅಲ್ಲೇ ಪ್ರಾಣ ಬಿಡ್ತಾ ಇದ್ರು. ಆವಾಗ ಅದಕ್ಕೋಸ್ಕರ ನನಗೆ ಆಸ್ಪತ್ರೆಯಲ್ಲಿ ನನ್ನ VIP ಗಳು ಯಾರಪ್ಪ, ನಾನು ಇದ್ದಂಥ ಸಂದರ್ಭದಲ್ಲಿ, ನಮ್ಮ ಜಯದೇವ ಆಸ್ಪತ್ರೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನನ್ನ VIP ಗಳು ಜನಪ್ರತಿನಿಧಿಗಳಲ್ಲ, ಮಂತ್ರಿಗಳಲ್ಲ, ನಿಜವಾದ VIP ಗಳು ರೈತರು ಮತ್ತು ಬಡ ಜನರು ಮಾತ್ರ VIP. ನಾನು ನೋಡಿದ್ದೀನಿ ಹಲವಾರು ಬಾರಿ. ಯಾಕೆಂದ್ರೆ ಆ ರೀತಿ ನಾವು ಬದಲಾವಣೆ ಆಗ್ಬೇಕು. ಇದು ಬಹಳ ಮುಖ್ಯ. ನಮ್ಮ ಕೆಲಸ ನಮ್ಮ ಆತ್ಮಸಾಕ್ಷಿಗೆ ಇದಾಗಬೇಕಾಗುತ್ತೆ. ಇದು ಬಹಳ ಮುಖ್ಯ. ಯಾಕೆಂದ್ರೆ ಇವತ್ತು ಹಿಂದೆ ಜನರ ಮನಸ್ಸು ಕೂಡ ಹಾಗೆ ಇತ್ತು. ಜನರ ಮನಸ್ಸು ಹಿಂದೆ ಏನಾಗಿತ್ತು, ಬಂಗಾರವಾಗಿತ್ತು. ಆದ್ರೆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ವಿಗ್ರಹಗಳು ಕಲ್ಲಾಗಿತ್ತು. ಇವತ್ತು ಉಲ್ಟಾ ಆಗಿದೆ. ಇವತ್ತು ಜನರ ಮನಸ್ಸು ಕಲ್ಲಾಗಿದೆ. ಇವತ್ತು ನೋಡ್ಬೋದು, ದೇವರು ಇವತ್ತು ತೇರುಗಳಿಗೆ ನಾವು ಹೆಚ್ಚು ಖರ್ಚು ಮಾಡ್ತೇವೆ. ನಂತರ ದೊಡ್ಡ ದೊಡ್ಡ ಟೆಂಪಲ್ಸ್ ಅಂದ್ರೆ ನಾವು ವಿಗ್ರಹಗಳನ್ನ ಮಾಡ್ಲಿಕ್ಕೆ ಮಾಡ್ತೇವೆ. ಅವತ್ತು ನೋಡಿ ಪೂಜೆ ಮಾಡ್ಕೊಂಡು ಬಂದು ಹೊರಗಡೆ ಬರ್ತಾರೆ, ಅಲ್ಲೇ ಜಗಳ ಆಡ್ತಾ ಇರ್ತಾರೆ, ಹೋಯ್ತದು. ಅದರಿಂದ ನಾವು ದೇವರನ್ನು ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ದೇವರು ಮಾತ್ರ ನಮ್ಮನ್ನು ನೋಡ್ತಾ ಇರ್ತಾನೆ. ಇದು ಬಹಳ ಮುಖ್ಯವಾದದ್ದು. ಇವತ್ತು ಈಗಾಗಲೇ ಸಮಯ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.